ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಔಷಧ ಮಳಿಗೆಗಳು ಓಪನ್ ಆಗಿದ್ದು, ಜನೌಷಧಿ ಕೇಂದ್ರ ಹಾಗೆ ಅಪೋಲೋ ಶಾಪ್, ಮೆಡ್ ಪ್ಲಸ್ ಓಪನ್ ಆಗಿದೆ. ಮೆಡಿಕಲ್ ಶಾಪ್ಗಳು ಬಂದಿದ್ರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳು ಓಪನ್ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನೌಷಧಿ ಕೇಂದ್ರ, ಸರ್ಕಾರಿ ಸ್ವಾಮ್ಯದಲ್ಲಿ ಬರುವಂತಹ ಜನೌಷಧಿ ಕೇಂದ್ರ ಓಪನ್ ಇರುತ್ತೆ ಎಂದಿನಂತೆ. ಅಪೋಲೋ ಫಾರ್ಮಸಿಗಳು ಕೂಡ ಓಪನ್ ಆಗಿರುತ್ತೆ. ಇನ್ನು ಮೆಡ್ ಪ್ಲಸ್ ಕೂಡ ಓಪನ್ ಆಗಿರುತ್ತೆ. ಈಗಾಗಲೇ ಅಪೋಲೋ ಹಾಗೆ ಮೆಡ್ ಪ್ಲಸ್ ಆನ್ಲೈನ್ನಲ್ಲೂ ಕೂಡ ಮೆಡಿಸಿನ್ಗಳನ್ನ ಕೊಡ್ತಾ ಇದೆ. ಹಾಗಾಗಿ ಅಪೋಲೋ ಮತ್ತೆ ಮೆಡ್ ಪ್ಲಸ್ ಎರಡೂ ಕೂಡ ಓಪನ್ ಇರುತ್ತೆ. ಜನೌಷಧಿ ಕೇಂದ್ರ ಕೂಡ ಓಪನ್ ಇರುತ್ತೆ. ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಪೋಲೋ ಆಗಿರ್ಬೋದು, ಮೆಡ್ ಪ್ಲಸ್ ಆಗಿರ್ಬೋದು, ಜೊತೆಗೆ ಜನೌಷಧಿ ಕೇಂದ್ರ, ಜನಸಾಮಾನ್ಯರು ಹೆಚ್ಚಾಗಿ ತೆಗೆದುಕೊಳ್ಳುವಂತ ಮೆಡಿಸಿನ್ಗಳು ಇಲ್ಲೇನೆ. ಸೊ ಅದು ಕೂಡ ಓಪನ್ ಇರುವಂಥದ್ದು. ಖಂಡಿತ ಶಕುಂತಲ, ಯಾಕೆಂದರೆ ಕಾರ್ಪೊರೇಟ್ ಮೆಡಿಕಲ್ ಸ್ಟೋರ್ಗಳು, ಯಾಕೆಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸಾವಿರಾರು ಮೆಡಿಕಲ್ ಸ್ಟೋರ್ಗಳು, ಮೆಡ್ ಪ್ಲಸ್ ಆಗಿರ್ಬೋದು, ಅಪೋಲೋ ಮೆಡ್ ಸ್ಟೋರ್ಗಳಾಗಿರ್ಬೋದು ಮತ್ತು ಅಸ್ಟರ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯದಲ್ಲಿದೆ. ರಾಜಧಾನಿ ಬೆಂಗಳೂರಲ್ಲೂ ಕೂಡ ಇದೆ. ಇವರು ಈ ರೀತಿಯಾದಂಥ ಬಂದ್ ಪ್ಲಾಟ್ಫಾರ್ಮ್ಗೆ ಅವರು ಅವಕಾಶವನ್ನು ಕೊಟ್ಟಿಲ್ಲ. ಅದರಲ್ಲಿ ಮುಖ್ಯವಾಗಿ ಎರಡು ಕಾರಣಗಳಿದೆ. ಒಂದು, ಅವರು ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಮಾರ್ಕೆಟಿಂಗನ್ನು ಯೋಚನೆ ಮಾಡ್ತಾರೆ, ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮನ್ನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಗಟು ವ್ಯಾಪಾರಿಗಳ ದೃಷ್ಟಿಕೋನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಲಾರ್ಜರ್ ಸ್ಕೇಲ್ ಅಲ್ಲಿ ಮಾರಾಟ ಮಾಡುವಂತಹ ಈ ಒಂದು ಕಾರ್ಪೊರೇಟ್ ಮೆಡಿಕಲ್ ಸ್ಟೋರ್ಗಳೇನಿದಾವೆ ಇವು ಸಹಜವಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆಂದ್ರೆ ಅವರು ಆನ್ಲೈನ್ ಅಲ್ಲಿ ಮತ್ತು ಈ ತುರ್ತು ಆ್ಯಪ್ಗಳ ಮೂಲಕ ಡೆಲಿವರಿ ಮಾಡೋದನ್ನ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಇನ್ನು ಸರ್ಕಾರಿ ಸ್ವಾಮ್ಯಕ್ಕೆ ಬರುವಂತಹ ಜನೌಷಧ ಕೇಂದ್ರಗಳಾಗಿರ್ಬೋದು ಮತ್ತು ಸರ್ಕಾರಿ ಔಷಧ ಕೇಂದ್ರಗಳಾಗಿರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಬರುವಂತಹ ಖಾಸಗಿ ಮೆಡಿಕಲ್ ಸ್ಟೋರ್ಗಳು ಅವರು ಸಹಜವಾಗಿ ಇವತ್ತು ಓಪನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅವರಿಗೆ ಆ ರೀತಿಯಂತ ಒಂದು ಮೊದಲೇ ಕಮಿಟ್ಮೆಂಟ್ ಒಪ್ಪಂದ ಆಗಿರುತ್ತೆ. ಹೀಗಾಗಿ ಯಾವುದೇ ರೀತಿಯಿಂದ ಬಂದ್ ಆಗಿರ್ಬೋದು, ಸ್ಟ್ರೈಕಿಗೆ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಸಂಘಟನೆ ವ್ಯಾಪ್ತಿಗೆ ಬಂದರೂ ಕೂಡ ಆಸ್ಪತ್ರೆ ಒಳಭಾಗದಲ್ಲಿರುವಂತಹ ಔಷಧಿ ಮೆಡಿಕಲ್ ಸ್ಟೋರ್ಗಳು, ಜೊತೆಗೆ ಜನೌಷಧಿ ಕೇಂದ್ರಗಳು, ಸರ್ಕಾರಿ ಸ್ವಾಮ್ಯದ ಔಷಧಿ ಕೇಂದ್ರಗಳು ಕೂಡ ಸಹಜವಾಗಿ ಓಪನ್ ಇರೋದ್ರಿಂದ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಔಷಧಗಳ ಸಿಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗೋದು ಕೂಡ ಕಷ್ಟ. ಆ ರೀತಿಯಂತಹ ಸಂದರ್ಭ ಬರುವಂಥದ್ದು ಕೂಡ ಕಷ್ಟ ಇರುವಂಥದ್ದು. ಶಕುಂತಲ, ಧನ್ಯವಾದ ವಿನಯ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.